ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆದಿಲ್ಗೆ ಮೂರ್ಛೆ ರೋಗ ಇತ್ತು ಅಂತ ಹೇಳಿದ್ರೆ, ಮತ್ತೊಂದ್ ಕಡೆ ಆದಿಲ್ ಚಿಕ್ಕಪ್ಪ ಹೇಳ್ತಾರೆ ಆತನಿಗೆ ಮೂರ್ಛೆ ರೋಗ ಇರಲಿಲ್ಲ ಅಂತ. ಸ್ವತಃ ಆದಿಲ್ ಚಿಕ್ಕಪ್ಪ ಮಾಧ್ಯಮಗಳಿಗೆ ಬೈಟ್ ಕೊಟ್ಟಿದ್ದಾರೆ, ಅವ್ರು ಮಾತನಾಡಿದ್ದಾರೆ, ಆ ಥರದ್ದೇನು ಇರಲಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗಾದ್ರೆ ಯಾವುದು ಸತ್ಯ? ನಮ್ಮ ಹುಡುಗನಿಗೆ ಮೂರ್ಛೆ ರೋಗ ಇರಲಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಆದಿಲ್ ಚಿಕ್ಕಪ್ಪ ಮೆಹಬೂಬ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೊಲೀಸರೇ ಅವನನ್ನ ಹೊಡೆದು ಸಾಯಿಸಿದ್ದಾರೆ ಅಂತ ಹೇಳಿದ್ದಾರೆ. ನಾವು ನೋಡಿದಾಗ ಆತನ ಬೆನ್ನಿನ ಭಾಗದಲ್ಲಿ ಗಾಯ ಇತ್ತು ಅಂತ ಆದಿಲ್ ಚಿಕ್ಕಪ್ಪ ಹೇಳಿದ್ದಾರೆ. ಚನ್ನಗಿರಿಯಲ್ಲಿ ನಡೆದ ಲಾಕಪ್ ಡೆತ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೋ ಮೃತಪಟ್ಟಿದ್ದಾನೆ ಆದಿಲ್. ಅವರ ಕುಟುಂಬಸ್ಥರೇನು ಸಂಬಂಧಿಕರಿಗೆ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನಾಯ್ತು ಸರ್ ಘಟನೆ? ಸರ್, ಏನಾಗಿದೆ ಅಂತ ನಮಗೆ ಘಟನೆ ಆಗಿಲ್ಲ, ಮೊದಲೇ ಗೊತ್ತಿಲ್ಲ ಏನಂತ. ಘಟನೆ ಆಗಿದ ಮೇಲೆ ಗೊತ್ತಿರೋದು ಪೊಲೀಸ್ನವರು ಹಿಂಗೆ ಹಿಡ್ಕೊಂಡೋಗಿದ್ದಾರೆ ಅಂತ. ಹಿಡ್ಕೊಂಡೋಗಿದ್ದಾರೆ ಅಂತ ಗೊತ್ತಾದಾಗ ಹಿಡ್ಕೊಂಡೋಗಿದ್ದಾರೆ, ಲಾಕಪ್ ಡೆಡ್ ಆಗಿದ್ದಾನೆ, ಅವನು ಸದ್ದು ಬಿಟ್ಟಿದ್ದಾನೆ, ಸ್ಟೇಷನ್ನಾಗೆ ಹೊಡೆದು ಬಿಟ್ಟಿದ್ದಾರೆ ಪೊಲೀಸ್ನವರು ಅಂದರು. ನಾವು ಬಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಬಾಡಿ ನೋಡಿದ್ವಿ. ನೋಡ್ಕೊಂಡು ಏನು ಮಾಡಿದ್ವಿ, ಆಮೇಲೆ ನಾವು ಕೊರಟ್ ಸರ್ಕಲಿಗೆ ವಾಪಸ್ ಬಂದ್ವಿ. ಅಲ್ಲಿಂದ ಕೊರಟ್ ಸರ್ಕಲಿಗೆ ಬಂದಾಗ DSP ಸಾಹೇಬ್ರು ಇದ್ದರು, ಅಲ್ಲೇ ಇದ್ದರು. ಅಲ್ಲೇ ಹೇಳಿದ್ವಿ ನಾನು ಆಟೋದಾಗಿಂದ ಮಾತಾಡಿದೆ ಅವ್ರಿಗೆ, ಸರ್ ಹಿಂಗೆ ಆಗಿಬಿಟ್ಟಿತ್ತಲ್ಲ ಸರ್ ನಮ್ಮದೇ ಅಂತ ಹೇಳಿ. ಆಗಿಬಿಟ್ಟಿತ್ತು ಕಣಪ್ಪ, ಅವ್ನಿಗೆ ಪಿಡಿಸಾಗಿಬಿಟ್ಟಿದೆ ಅಂತ. ಇಲ್ಲ ಸರ್, ಅವ್ನಿಗೆ ಪಿಡಿಸಿದ್ದಿಲ್ಲ, ನಾವು 30 ವರ್ಷ ಇಟ್ಕೊಂಡು ಸಾಕಿದ್ದೀವಿ, ಅವ್ನಿಗೆ ಪಿಡಿಸ್ ಹೆಂಗೆ ಬರ್ತೀವಿ ಸರ್? ಎಲ್ಲರಿಗೆ ಕೇರಿ ಒಳಗೆ ಬೀದಿ ಒಳಗೆ ಮನೆಗೆ ಯಾವಾಗನಾರು ಬಂದಿರ್ತೀವಿ, ನಾವು ಒಪ್ಕೊತಿದ್ವಿ ಅದಕ್ಕೆ. ಅವೆಲ್ಲ ಏನೂ ಇಲ್ಲ. ತೊಗೊಂಡು ಬಂದಿದ್ಮೇಲೆ ಇಲ್ಲಿ ಈ ಥರ ಘಟನೆ ಆಗಿಬಿಟ್ಟಿತ್ತು, ಅವ್ನಿಗೆ ಸಾವು ಘಟನೆ ಆಗಿಬಿಡ್ತು. ಸಾವು ಘಟನೆ ಆದಾಗ ನಾವು CPI ಸಾಹೇಬ್ರ ಹತ್ರ, DSP ಸಾಹೇಬ್ರ ಹತ್ರ ಮಾತಾಡಿದ್ವಿ. ನಮಗೆ ಒಳ್ಳೆ ನ್ಯಾಯ ದಕ್ಕಿಸ್ಕೊಟ್ರೆ ಸದ್ಯ ನಾನು ಬದುಕು ಬರೋಲ್ಲ, ನಾವು ಕಾನೂನಂತೂ ಕೈ ತೊಗೊಳಲ್ಲ. ಬೇರೆ ಏನಾರು ಮಾಡಿದರೆ ಅವ್ರ ಜವಾಬ್ದಾರಿ ಅದು, ನಿಮ್ಮ ಜವಾಬ್ದಾರಿ, ನಮ್ಮದೇನಿಲ್ಲ. ನಮಗೆ ಒಳ್ಳೆ ನ್ಯಾಯ ದಕ್ಕಿಸ್ಕೊಟ್ಟಿದ್ವಿ ಅವನಿಗೆ. ಯಾಕಂದರೆ 2 ಹೆಂಡತಿ ಮಕ್ಕಳಿದ್ದಾವೆ, ಅವ್ನಿಗೆ 2 ಹೆಣ್ಮಕ್ಳಿದ್ದಾವೆ, ಒಬ್ಬ ಗಂಡು ಮಗ ಇದ್ದಾನೆ. ಅವ್ನು ಪಾಲಿಸ್ ಕೆಲಸ ಮಾಡಿ, ಪಾಲಿಸ್ ಹಾಕಿ ಕೂಲಿ ಮಾಡಿ ಜೀವನ ಮಾಡೋನು. ಅವನ ಹತ್ರ ಏನಿಲ್ಲ. ಮಟ್ಕ ಬಡಿಯೋ ಬಗ್ಗೆ ನಮಗೂ ಅನುಭವ ಇಲ್ಲ ಸರ್. ಈಗ ಹೇಳ್ತಿದ್ದಾರೆ ನೀವು ಮಾಹಿತಿ ಇಲ್ಲದಂಗೆ ನೀವು ಹಿಡ್ಕೊಂಡು ಬರೋಲ್ಲ, ನಿಮ್ಮ ಮೇಲೇನೂ ನಾವು ಸುಳ್ಳು ಹೇಳೋಕ್ಕಾಗಲ್ಲ. ಅವ್ನು ಬರೆಯಲ್ಲ ಅಂತಲೂ ನಾವು ಹೇಳೋಕ್ಕಾಗಲ್ಲ. ಅವ್ನು ಬರೆದ್ರೆ ಅವ್ನಿಗೆ ಏನೈತೆ ಅದು ಶಿಕ್ಷೆ ಕೊಡಬೇಕಿತ್ತು ಕಾನೂನು ಪ್ರಕಾರ. ಇದು ಈ ಥರ ಅನಾಹುತ ಆಗಿದೆ ಆಮೇಲೆ ನಮಗೆ ನ್ಯಾಯ ಬೇಕು ಸರ್ ಅಂತ ಕೇಳಿದ್ವಿ ಸರ್. ಅವನಿಗೆ ಹೊನ್ನೆ ಬಗೆಯಲ್ಲಿ ಮದುವೆ ಮಾಡಿದ್ವಿ. ಅವರಪ್ಪ ಕೂಲಿ, ಬಸ್ ಸ್ಟ್ಯಾಂಡಾಗ ಕೂಲಿ ಮಾಡ್ತಾರೆ, ಚೀಲ ಹೊರೋದು, ಸಿಮೆಂಟ್ ಚೀಲ ಹಾಕೋದು, ಇಳಿಸೋದು, ಅದು ಹಮಾಲಿ ಕೆಲಸ ಮಾಡ್ತಾರೆ. ಅವ್ರ ಮಗ ಆಯ್ತಲ್ಲ ಪಾಲಿಸ್ ಕೆಲಸ ಮಾಡ್ತಾನೆ, ಫರ್ನಿಚರಿಗೆ ಪಾಲಿಸ್ ಹಾಕ್ತಾನೆ, ಪಾಲಿಸ್ ಕೆಲಸ ಮಾಡೋದು. ಪ್ರತಿಭಟನೆ ಆದಾಗ ನೀವು ಇದ್ರ ಇಲ್ಲಿ ಕಲ್ಲೆಲ್ಲ ಹೊಡೆದಾಗ? ಸರ್, ಆದಾಗ ಎದ್ವಿ ನಾವು. ನಾವು ಒಳಗೆ ಸಾಹೇಬ್ರ ಜೊತೆ ಮಾತಾಡ್ತಿದ್ವಿ. ಆ CCC ಫುಡ್ ಎಲ್ಲ ನೋಡ್ತಿದ್ವಿ, ಅದು ಕ್ಯಾಮ್ರಾಗಳು ಅವರೆಲ್ಲ ಸಾಹೇಬ್ರು ತೋರಿಸ್ತಿದ್ರು. ಹೊರಗಡೆಯಿಂದ ಕಲ್ಲು ಬಂತು, ನಾವು ಒಳಗೆ ಇದ್ವಿ, ಸಾಹೇಬ್ರ ಜೊತೆಗೆ ಇದ್ವಿ. ನ್ಯಾಯ ಬೇಕಾಯಿತು, ನಮಗೆ ನ್ಯಾಯ ಬೇಕು ಸರ್, ಅಷ್ಟೇ. ಇದಿಷ್ಟು ಸಂಬಂಧಿಕರ ಮಾತಾಗಿರುವಂಥದ್ದು. ಏನು ನಮಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು, ಏನು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಸಂಬಂಧಿಕರ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ಭೀಮಾ ನಾಯ್ಕ, ದಾವಣಗೆರೆ.